ನಮಸ್ತೆ. ಡಿವೈನ್ ಲೈಟ್ 111 ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ ಏನು ತೊಗೊಬಂದಿದ್ದೀನಿ ಅಂದರೆ, ನಿಮ್ಮ ಜೀವನದಲ್ಲಿ ಏನು ಹೊಸ ಬದಲಾವಣೆ ಬರುತ್ತೆ ನೋಡೋಣ. ಆ ರೀಡಿಂಗ್ ನೋಡೋ ಮುಂಚೆ ನಾದ ಕೇಳೋಣ. ಬನ್ನಿ ಟ್ಯಾರೋ ಶಫಲ್ ಮಾಡೋಣ. ಪ್ಲೀಸ್ ನನ್ನ ವ್ಯೂವರ್ಸ್ಗೆ ಏನು ಮೆಸೇಜು, ಏನು ಹೊಸ ಬದಲಾವಣೆ ಕೊಡ್ತಾ ಇದ್ದೀರಾ ದಯವಿಟ್ಟು ಕೊಡಿ. Bottom of the deck, 9 of Cups. ನೋಡಿ, ಫಸ್ಟ್ ಪೈಲ ಇದು ಗ್ರೀನ್ ಅವೆಂಚರಿಂಗ್ ಸ್ಟೋನ್, ಇದು ಬ್ಲೂ ಸ್ಟೋನ್. ನಿಮಗೆ ಯಾವ ಪೈಲ್ ಸೆಲೆಕ್ಟ್ ಮಾಡ್ಕೋಬೇಕೋ, ಯಾವ ಪೈಲ್ ಅಲ್ಲಿ ಅಟ್ರಾಕ್ಟ್ ಆಗುತ್ತೋ ನೋಡಿ ತಗೊಳ್ಳಿ. ನಿಮ್ಮ ಜೀವನದ ಹೊಸ ಬದಲಾವಣೆ ಏನು ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಯಾರು ಈ ಗ್ರೀನ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ರೀಡಿಂಗು. Queen of Wands, the Hermit, 10 of Swords, Three of Wands, 4 of Wands, 9 of Wands.
ನಿಮ್ಮ ಜೀವನದಲ್ಲಿ ನೋವೆಲ್ಲ ಎಂಡಾಗ್ತಾ ಇದೆ, ಮತ್ತು ಹೊಸ ದಾರಿ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ. ನಿಮಗೆ ಹೊಸ ದಾರಿ ಸಿಗ್ತಾ ಇದೆ. ಖುಷಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಮ್ಯಾರೇಜ್, ನೀವು ಕೆಲವ್ರಿಗೆ ಮ್ಯಾರೇಜ್ ಆಗ್ಬೋದು, ಕೆಲವರು ಮದುವೆ ಸಮಾರಂಭ ಈ ಥರ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡ್ಬೋದು. ಮತ್ತು ಆಲೋಚನೆಗಳು ಏನು ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ನಿಮಗೆ ಯಾವ ಹಾದಿ, ಏನರಲ್ಲಿ ನಾನು ಮುಂದುವರಿಬೇಕು, ಏನು ಅನ್ನೋ ಚಿಂತೆಯಿಂದ ಭಗವಂತ ಯೂನಿವರ್ಸ್ ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ, ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ನಿಮಗೆ ನಿಮ್ಮ ದಾರಿಯ ಕೀ ಓಪನ್ ಆಗ್ತಾ ಇದೆ. ನೀವು ನಿಮ್ಮ ಥ್ರೋಟ್ ಚಕ್ರ ಓಪನ್ ಆಗ್ತಾ ಇದೆ, ನಿಮ್ಮ ಹಾರ್ಟ್ ಚಕ್ರ ಹೀಲಿಂಗ್ ಆಗಿದೆ. ನೀವು ನಿಮಗೆ ಏನು ಅನಿಸುತ್ತೆ ಅದನ್ನು ನೇರ ನುಡಿಯಿಂದ ನೇರವಾಗಿ ನಿಮಗೆ ಯಾವುದು ಬೇಕು ಯಾವುದು ಬೇಡ ಅದನ್ನು ನೇರವಾಗಿ ಮಾತಾಡ್ತಿದ್ದೀರಾ. ಟ್ರಾನ್ಸ್ಫರ್ಮೇಷನ್ ಇದೆ. ಮತ್ತು ನಿಮ್ಮ ಏನು ನಿಮಗೆ ಸ್ಟ್ರಗಲ್ ಇತ್ತೋ, ನಿಮ್ಮ ಜೀವನದಲ್ಲಿ ಏನು ಕತ್ತಲೆ ಇತ್ತು ಅದೆಲ್ಲ ಕಳೆದೋಗ್ತಾ ಇದೆ. ನಿಮಗೆ ನಿಮ್ಮ ನೋವಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಹಾದಿಲಿ ಸಂತೋಷ, ಸಮಾರಂಭಗಳು ಹೆಚ್ಚಾಗಿ ಸಿಗ್ತಾ ಇದೆ. ನೀವು ಯಾವುದ್ರಲ್ಲಾದ್ರೂ ನಿಮಗೆ ಭಗವಂತ ನನಗೆ ಹಿಂಗೆ ಮಾಡಲಿಲ್ಲ, ನನಗೆ ನ್ಯಾಯ ದೊರೆತಿಲ್ಲ, ನನಗೆ ಒಂದು ಒಳ್ಳೆ ಭಗವಂತ ನನಗೊಂದು ಒಳ್ಳೆ ಇದು ಕೊಡಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ, ನಿಮಗೆ ಭಗವಂತ ನಿಮ್ಮ ದಾರಿಯಲ್ಲಿ ಸಂತೋಷ, ಸಮಾರಂಭಗಳು ಮತ್ತು ನಿಮ್ಮ ಏನು ಬಿಸ್ನೆಸ್ ಮಾಡಬೇಕು, ಏನು ಯಾವುದರಲ್ಲಿ ಮುಂದುವರಿಬೇಕು ಅಂತ ಇದ್ದೀರಾ ಅದಕ್ಕೆ ಭಗವಂತ ನಿಮಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಒಳ್ಳೆ ಮಾರ್ಗ ತೋರಿಸ್ತಾ ಇದ್ದಾರೆ. ಇನ್ನು ಮುಂದೆ ನಿಮ್ಮ ಬೆಳವಣಿಗೆ ಒಳ್ಳೆ ಫಲದ ಕಡೆ ಇದೆ. ಒಳ್ಳೆ ಬ್ಲೂಮಿಂಗ್ ಆಗ್ತಾ ಇದ್ದೀರಾ ನೀವು. ನಿಮ್ಮಲ್ಲಿರೋ ನೆಗೆಟಿವಿಟಿ ಆಗಲಿ, ನೋವಾಗಲಿ, ಚಿಂತೆ ಆಗಲಿ ಭಗವಂತ ನಿಮಗೆ ದೂರ ಮಾಡ್ತಾ ಇದ್ದಾರೆ. ನಿಮ್ಮ ಆಲೋಚನೆಗಳು ನನಗೆ ಏನು, ಯಾಕೆ ಭಗವಂತ ನನಗೆ ಈ ಥರ ಸ್ಥಿತಿ ಕೊಟ್ಟ ಅಂತ ಯಾರು ಯೋಚನೆ ಮಾಡ್ತಾ ಇದ್ದೀರಾ, ನಿಮಗೆ ಭಗವಂತ ಸಂತೋಷನ ಕೊಡ್ತಾ ಇದ್ದಾರೆ. ನಿಮ್ಮ ಮುಂದಿನ ಬದಲಾವಣೆ ಜೀವನದಲ್ಲಿ ಸಂತೋಷ ಬರ್ತಾ ಇದೆ. ಅದನ್ನು ಸಂಭ್ರಮಿಸೋ ಕ್ಷಣ ನಿಮ್ಮದಾಗ್ತಾ ಇದೆ. ಆ ಕೀನ ನಿಮಗೆ ಭಗವಂತ ತಲುಪಿಸ್ತಾ ಇದ್ದಾರೆ. ನಿಮಗೆ ಒಂದು ಮಾರ್ಗ ತೋರಿಸ್ತಾ ಇದ್ದಾರೆ ಭಗವಂತ. ಈ ಕಡೆ ಹೋಗಿ ಅಂತ ಅಂದ್ಬಿಟ್ಟು ನಿಮಗೆ ದಾರಿ ಒಳ್ಳೆ ಕಡೆ ತೋರಿಸ್ತಾ ಇದ್ದಾರೆ. ನಿಮ್ಮ ಚಿಂತೆ, ನಿಮ್ಮ ದುಃಖ, ನಿಮ್ಮ ನೆಗೆಟಿವಿಟಿ, ನಿಮ್ಮ ನೋವು ಎಲ್ಲ ಮುಗಿದು ನಿಮಗೆ ಸಂತೋಷದ, ಸಂಭ್ರಮದ ಹಾದಿಯ ಕೀ ಕೊಡ್ತಾ ಇದ್ದಾರೆ.
ನಿಮಗೆ ಭಗವಂತ. ನನಗೆ ಯಾಕೆ ಭಗವಂತ ಇನ್ನೂ ನನಗೆ ಒಂದು ಒಳ್ಳೆ ದಾರಿ ತೋರಿಸಿಲ್ವಲ್ಲ, ನನ್ನ ಕಡೆ ಕಣ್ಬಿಟ್ಟಿಲ್ಲ, ನನ್ನನ್ನು ಯಾಕೆ ಈ ಥರ ನೋವಲ್ಲಿಟ್ಟಿದ್ದಾರೆ ಅಂತ ಯಾರು ಅಂದ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ಭಗವಂತ ಸ್ಟ್ರಾಂಗ್ ಮಾಡಿದ್ದಾರೆ. ನಿಮಗೆ ನಿಮ್ಮ ಎಲ್ಲ ಒಳ್ಳೆಯ ಗುಣಗಳು, ಒಳ್ಳೆತನಕ್ಕೆ ಭಗವಂತ ನಿಮಗೆ ಸಂತೋಷದ ಹಾದಿನ ತೋರಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಸಂತೋಷ ಬರ್ತಾ ಇದೆ. ಗಾಡ್ ಬ್ಲೆಸ್ ಯು. ಯಾರು ಈ ಗ್ರೀನ್ ಸ್ಟೋನ್ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಭಗವಂತ ಮುಂದಿನ ಬದಲಾವಣೆ ಏನು ನಿಮ್ಮ ಜೀವನದಲ್ಲಿ ಅಂದರೆ ಸಂತೋಷ, ಅದನ್ನು ಎಂಜಾಯ್ ಮಾಡೋ, ಇನ್ನು ಮುಂದೆ ಎಲ್ಲ ನಿಮಗೆ ಎಂಜಾಯ್ಮೆಂಟ್ಸ್, ನಿಮ್ಮ ನೋವಿಗೆ, ನಿಮ್ಮ ದುಃಖಕ್ಕೆ, ನಿಮ್ಮ ನೆಗೆಟಿವಿಟಿಗೆ ಫುಲ್ ಸ್ಟಾಪ್ ಹಾಕಿ ಭಗವಂತ ನಿಮಗೆ ಒಳ್ಳೆ ಸಂತೋಷದ ದಾರಿನ ತೋರಿಸ್ತಾ ಇದ್ದಾರೆ. ಎಂಜಾಯ್ ಮಾಡಿ. ಭಗವಂತನ ಆಶೀರ್ವಾದ ನಿಮ್ಮ ಮೇಲಿದೆ. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಟು ಸೆಕೆಂಡ್ ಪೈಲ್. ಯಾರು ಈ ಬ್ಲೂ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಇವತ್ತು ಈ ರೀಡಿಂಗು ಟ್ಯಾರೋಯಿಂದ ಏನೇನು ಬರ್ತಾಯಿದೆ ನೋಡೋಣ. ಜಡ್ಜ್ಮೆಂಟ್ ಸಿಗ್ತಾಯಿದೆ ನಿಮಗೆ. 4 ಆಫ್ ಕಪ್ಸ್ ಬಂದಿದೆ. ಮತ್ತು ದ ಹರ್ಮಿಟ್. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತರ್ತಾ ಇದ್ದಾರೆ ಭಗವಂತ ನೋಡೋಣ. ಟೆಂಪ್ರೆನ್ಸ್ ಬಂದಿದೆ. ಮತ್ತು 9 ಆಫ್ ಸೋರ್ಡ್ಸ್ ಬಂದಿದೆ. ಮತ್ತು ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನೋಡೋಣ ಈ ಬ್ಲೂ ಸ್ಟೋನ್ ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ರೀಡಿಂಗ್. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಸಿಗ್ತಾ ಇದೆ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಸಿಗ್ತಾ ಇದೆ. ನಿಮಗೆ ಸಂಜೀವಿನಿ ಔಷಧಿ ಭಗವಂತ ನಿಮಗೆ, ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ, ನಿಮಗೆ ಭಗವಂತ ಸಂಜೀವಿನಿ ಕಳಿಸ್ತಾ ಇದ್ದಾರೆ. ನಿಮ್ಮ ಆರೋಗ್ಯ ಹೀಲಿಂಗ್ ಆಗ್ತಾ ಇದೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ. ನಿಮ್ಮ ಅನಾಹತ ಚಕ್ರನ ಭಗವಂತ ಹೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ಭಗವಂತ ದಾರಿ ದೀಪವಾಗಿದ್ದಾರೆ. ನೀವು ಇನ್ನು ಮುಂದೆ ಒಂದು ಒಳ್ಳೊಳ್ಳೆ ಬುಕ್ಸ್ಗಳನ್ನ ಓದ್ತಾ ಇರ್ಬೋದು. ಭಗವದ್ಗೀತೆ ಮತ್ತು ಒಳ್ಳೆ ಆಧ್ಯಾತ್ಮದ ಚಿಂತಕರಾಗಿರ್ಬೋದು. ನೀವು ಆ ಹಾದಿಲಿ ಮುಂದುವರಿತಾ ಇದ್ದೀರಾ. ನಿಮ್ಮ ಕನಸಿನಲ್ಲಿ ನಿಮಗೆ ಏನು ಮುಂದೆ ಆಗುತ್ತೆ, ಏನು ಅದೆಲ್ಲ ನಿಮಗೆ ತಿಳಿದು ಬರ್ತಾ ಇದೆ ಅನಿಸುತ್ತೆ. ಅಲ್ಲ, ನಿಮಗೆ ಮುಂದೆ ನಿಮಗೆ ಗೋಚರ ಆಗ್ತಾ ಇದೆ. ನಿಮ್ಮ ಮುಂದಿನ ಜೀವನದ ಬದಲಾವಣೆ ಏನು ಅಂತ ಅಂದರೆ, ನೀವು ಆರೋಗ್ಯದಲ್ಲಿ ಚೇತರಿಕೆ ಆಗ್ತಾಯಿದೆ. ನಿಮಗೆ ಭಗವಂತ
ಯೂನಿವರ್ಸ್ ನಿಮ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಬೆಳಕಿನ ಹಾದಿ ತೋರಿಸ್ತಾ ಇದ್ದಾರೆ. ನೀವು ಆಧ್ಯಾತ್ಮದ ಕಡೆ ನಿಮ್ಮ ಅನಾಹತ ಚಕ್ರ ಮತ್ತು ನಿಮ್ಮ ಸಹಸ್ರ ಕಮಲ ಚಕ್ರ ಎರಡನ್ನೂ ಭಗವಂತ ತಾನೇ ಖುದ್ದಾಗಿ ಬಂದು ನಿಮ್ಮನ್ನು ಚೇತರಿಸ್ತಾ ಇದ್ದಾರೆ ಮತ್ತು ಈ ಬೆಳಕನ್ನು ನಿಮಗೆ ಕೊಡ್ತಾ ಇದ್ದಾರೆ. ನಿಮಗೆ ಏನು ಮುಂದೆ ಆಗುತ್ತೆ, ನೀವೆಲ್ಲರೂ ಸ್ಟಾರ್ ಸೀಡ್ಸ್ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಥಾಟ್ ಬಂತದು, ದೇವರು ನನಗೆ ಕೊಟ್ಟಿದ್ದಾರೆ. ನಿಮಗೆ ಮುಂದೆ ಏನಾಗುತ್ತೆ ಏನು ಅನ್ನೋದು ನಿಮ್ಮ ಕನಸಿನಲ್ಲಿ ನಿಮಗೆ ಪರಿಹಾರ ಕಂಡುಕೊಳ್ಳೋ ಥರ, ಇಲ್ಲ ಯಾರ ಮೂಲಕನೋ ನಿಮಗೆ ಅದು ಆರೋಗ್ಯದ ಬಗ್ಗೆ ಆಗಿರ್ಬೋದು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ನಿಮ್ಮ ಆಧ್ಯಾತ್ಮ ಜೀವನದ ಬಗ್ಗೆ ಆಗಿರ್ಬೋದು, ಯಾರಾದರೂ ಒಬ್ಬರು ಬಂದು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಇಲ್ಲ ನಿಮ್ಮ ಕನಸಿನಲ್ಲಿ ಆ ಮಾರ್ಗದರ್ಶನ ಭಗವಂತ ಖುದ್ದು ತಾನೇ ಬಂದು ತೋರಿಸ್ತಾರೆ. ಅದನ್ನು ನೀವು ಗ್ರ್ಯಾಬ್ ಮಾಡಬೇಕು. ಏನು ಕನಸು ಬೀಳ್ತು ಅದನ್ನು ಜ್ಞಾಪಕದಲ್ಲಿ ಒಂದು ಇದರಲ್ಲಿ ಬರೆದು ಇಟ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ನೀವು ಪರಿಹಾರ ಕಂಡುಕೊಳ್ಬೋದು. ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಬೆಳಕು ಮತ್ತು ಸಂಜೀವಿನಿ ಭಗವಂತ ನಿಮಗೆ ಕೊಡ್ತಾ ಇದ್ದಾರೆ. ನೀವು ದಿವ್ಯ ಬೆಳಕನ್ನು ಕಾಣ್ತೀರ. ನೆಕ್ಸ್ಟ್ ನಿಮ್ಮ ಮುಂದಿನ ಪಯಣ ಏನಂತ ಅಂದರೆ, ನಿಮಗೆ ಭಗವಂತ ದಿವ್ಯ ಶಕ್ತಿನ ನಿಮಗೆ ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಅವರು ನಿಮಗೆ ಕೊಡ್ತಾ ಇದ್ದಾರೆ. ಏನಂದರೆ, ನೀವು ದಿವ್ಯಾತ್ಮಗಳಾಗಿ ನೀವು ಬೇರೆಯವ್ರಿಗೆ ಮಾರ್ಗದರ್ಶಿಗಳಾಗ್ಬೋದು, ಅಥವಾ ನಿಮ್ಮ ಜೀವನಕ್ಕೆ ನೀವು ನನಗೆ ಏನು ಬೇಕು ಏನು ಬೇಡ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಏನು ಔಷಧಿ ತೊಗೊಳ್ಬೇಕು ಅನ್ನೋದು ಯಾರ ಮೂಲಕನಾದ್ರು ಬರುತ್ತೆ, ಅಥವಾ ದೇವರೇ ಕನಸು ಮೂಲಕ ಹೇಳ್ತಾರೆ, ಅಥವಾ ನಿಮಗೆ ಸಿಗುತ್ತೆ. ಅದು ನಿಮ್ಮ ಡೆಸ್ಟಿನಿಲಿ ಬರೆದಿದೆ. ನೀವು ಸ್ಟಾರ್ ಸೀಡ್ಸ್, ನಿಮಗೆ ಭಗವಂತ ಬೆಳಕನ್ನು ಕೊಡ್ತಾ ಇದ್ದಾರೆ, ದಿವ್ಯ ಬೆಳಕನ್ನು ಕೊಡ್ತಾ ಇದ್ದಾರೆ. ಎಂಥ ಬೆಳಕು ಅಂದರೆ, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ಪರಿವರ್ತನೆ ನಿಮ್ಮ ಇಂಟ್ಯೂಷನ್ ಮೂಲಕ ಎಲ್ಲನೂ ಸಿಗುತ್ತೆ. ನಿಮ್ಮ ಆಜ್ಞಾ ಚಕ್ರ ನೋಡಿ, ಇದು ಸ್ಟೋನ್ ಕೂಡ ಅದೇ ವೈಲೆಟ್ ಕಲರ್ ಇದೆ ನೋಡಿ. ಆಜ್ಞಾ ಚಕ್ರದ ಮೂಲಕ ನಿಮಗೆ ನಿಮ್ಮ ಥರ್ಡ್ ಐ ಓಪನ್ ಆಗಿ ಆ ದಿವ್ಯ ಶಕ್ತಿಯಿಂದ ನಿಮಗೆ ನಾನು ಹೇಗಿರಬೇಕು, ಹೇಗೆ ಮಾಡಬೇಕು, ನನ್ನ ಜೀವನನ ನಾನು ಹೆಂಗೆ ಪರಿವರ್ತನೆ ಮಾಡ್ಕೊಳ್ಬೋದು ಅನ್ನೋ ರೀತಿ ನಿಮ್ಮ ಮುಂದಿನ ಜೀವನ ಬದಲಾವಣೆ ಆಗ್ತಾಯಿದೆ. ಅದು ನಿಮ್ಮ ಡೆಸ್ಟಿನಿಲೇ ಬರೆದಿದೆ. ನಿಮಗೆ ನೀವೇ ಮಾರ್ಗದರ್ಶಕರಾಗ್ತಾಯಿದ್ದೀರಾ. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ನಿಮಗೆ ಒಳ್ಳೆ ಮೆಸೇಜು ಬಂದಿದೆ. ಇದು ನಿಮ್ಮ ಮೆಸೇಜ್ ಟ್ಯಾರೋಯಿಂದ. ಒಳ್ಳೆಯದಾಗಲಿ.